ನಮ್ಮ ಮನೆ ಗಣಪ ಯಾವ ರೀತಿ ಕಾಣಿಸ್ತೇನೆ ರೀ. ರಂಗೋಲಿ ಹಾಕಕ್ಕೆ ಬರೋದಿಲ್ಲ ಅಂತಲ್ಲ, ಗಣೇಶನ ಹಾಕಕ್ಕೆ ಬರೋದಿಲ್ಲ. ಎಷ್ಟು ಬರುತ್ತೋ ಅಷ್ಟು ಹಾಕೀನಿ. ಆದರೂ ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕಾಣಿಸಾಕತ್ತಾನ ಗೊತ್ತಾ ನಮ್ಮ ಗಣಪ. ಹೇಗೆ ಕಾಣಿಸಾಕತ್ತಾನ ಅಂತ ನೀವು ಹೇಳ್ರಿ. ಇದು ಕಮಲ ಕಡೆಯಲ್ಲಿದ್ದ ಬರಬೇಕಾಯ್ತು, ಬಟ್ ಜಾಗ ಇದ್ದಿಲ್ಲ. ಹಂಗಾಗಿ ನಾನು ಪುಟ್ಟದಾದಂಥ ಗಣಪನ ಹಾಕಿನಿ. ಚಿಟ್ಮಿ ಸ್ಕೂಲಿಗೆ ರೆಡಿಯಾಗಿ ಹೊಂಟಾಡ್ರಿ. ಹೇಳು, ಜೋರಾಗಿ ಹೇಳು. ಹಿಂಗೆ ರೆಡಿಯಾಗಿ ಹೇಳ್ರಿ. ಎಲ್ಲೋ ಸ್ಕೂಲಿಗೆ ಹೊಂಟಾಡ್ರಿ. ಸ್ಕೂಲಾಗ ಇವತ್ತು ಗಣೇಶನ ಇಡ್ತಾರೆ. ಹಂಗಾಗಿ ಸ್ಕೂಲಿಗೆ 8ಕ್ಕೆ ಬಾ ಅಂದಾರಂತ. 8:45 ನಮ್ಮ ಮನ್ಯಾಗ ಅದಾಳ. ನಾ ಸ್ಕೂಲಿಗೆ ಹೋಗು. ಹಿಂಗೆ ಮ್ಯಾಕ್ ಹಿಡ್ಕೊಂಡು ಹೋಗ. ದರ ಇದ್ರಾಗ ಹಾಕೊಂಡು ಹೋದಿ. ಮತ್ತೆ ಜಲ್ದಿ ಬಂದ್ಬಿಡು. ಪೂಜೆ ಮುಗಿದ ಗಟ್ಲೆ ಬಂದ್ಬಿಡು. ಖರ್ಚಿಪ್ ತಗೋಬೇಕಿಲ್ಲ, ತುಂಬೋಗು. ಗಣಪ ಕಾಯಿ ಕಡ್ಬು ತಿನ್ನಪ್ಪ ನಮ್ಮನೆ ಗಣಪ. ಬಾಯ್. ಇಂದ ಹಂಗೆ ಮ್ಯಾಕ್ ಹತ್ತಾಡ್ಕೊಂಡು ರಜ್ಜಾಗ ಎಳಿತೈತದ ಹಿಂಗೆ. ಅಷ್ಟೆ. ಬಾಯ್. ಬನ್ನಿ, ಬೆಳಗ್ಗಿನ ತಿಂಡಿಗೆ ಪಲಾವನ್ನು ಮಾಡಾಕತ್ತೀನಿ. ನಾ ಏನು ಪಲಾವನ್ನು ಮಾಡೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತಿಲ್ಲ. ಜಸ್ಟ್ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿನಿ, ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವಾಗ ಪಲಾವ್ ಮಾಡೋಣ. ಪಲಾವ್ಗೆ ನಾನಿಲ್ಲಿ ಟೊಮೊಟೊ, ಈರುಳ್ಳಿ, ಕ್ಯಾರೆಟು, ಆಲೂಗಡ್ಡೆ, ಬೀಟ್ರೂಟು ಎಲ್ಲನೂ ತೊಗೊಂಡಿನಿ. ಏನು ಪಲಾವ್ ಮಾಡೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಲ್ಲ. ಜಸ್ಟ್ ಏನು ಟಿಫಿನ್ ಮಾಡ್ತಾಯಿದ್ದೀನಿ ಅಂತಂದು ಮಾತ್ರ ಹೇಳಿದ್ದು. ಇಲ್ಲಿ ಆವಾಗಲೇ ಮೈಸೂರು ಬೋಂಡ ಮಾಡಬೇಕಂತಂದು ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೆ. ಒಂದು ಕಡೆ ಪಲಾವ್ ರೆಡಿ ಆಗಕತ್ತೈತಿ, ಒಂದು ಕಡೆ ಎಣ್ಣೆ ಕೂಡ ಕಾಯಕತ್ತೈತಿ. ಹಂಗಾಗಿ ಬನ್ನಿ ಇವಾಗ ಬೋಂಡ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಂಡು ಎಣ್ಣೆ ಕಾದೈತೆ ಇಲ್ಲ ಅಂತಂದು ನೋಡ್ಕೊಳ್ಳೋಣ. ಆಮೇಲೆ ಮೊದಲಿಗೆ ನಾವು ಸ್ವಲ್ಪನೇ ಹಾಕ್ಕೊಂಡು ನೋಡಿಕೊಂಡು ಆಮೇಲೆ ಅದಕ್ಕೆ ಕರ್ದಿಂದ ತಿಂದು ನೋಡಿ ಉಪ್ಪು ಖಾರ ಎಲ್ಲನೂ ಆಗೈತೆ ಇಲ್ಲ ಅಂತ ನೋಡ್ಕೊಂಡ್ರೆ ಚಲೋ ರೀ. ಇಲ್ಲಾಂದ್ರೆ ನಾವು ಹಂಗೆ ಬೋಂಡ ಹಾಕೊಂಡ್ರೆ ಸರಿ ಇರೋದಿಲ್ಲ. ಬಿಸಿ ಪಲಾವು, ಬಿಸಿ ಬೋಂಡ ತಿಂತಾಯಿದ್ರೆ ಎಷ್ಟು ರುಚಿ ಅಲ್ರಿ. ಬನ್ನಿ, ಈ ಕಡೆ ನಾನು ಸ್ವಲ್ಪ ಹಾಕಿದ್ದು ಫ್ರೈ ಆಗಾಕತ್ತೈತಿ. ಎಲ್ಲರಿಗೂ ಇವತ್ತು ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು. ಇವತ್ತು ಗಣೇಶನ ಹಬ್ಬ, ಹಂಗಾಗಿ ಜಲ್ದಿ ಎದ್ದು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ನಮ್ಮ ಸಾನ್ವಿ ಸ್ಕೂಲಿಗೆ ಹೋಗೋಳ. ಅಕ್ಕಿ ಟಿಫಿನ್ ತಿನ್ಕೊಂಡು ಹೋಗಿಲ್ರಿ. ಯಾಕಂದ್ರೆ ಜಲ್ದಿ ನಾನೆಲ್ಲ ಮನೆ ಕೆಲಸ ಮಾಡತ್ಲೆ ಅಕ್ಕಿ ನೈಟು ಹೇಳೇ ಇದ್ದಿಲ್ಲ ಅವನು ಬೆಳಗ್ಗೆ ಸ್ಕೂಲಿಗೆ ಜಲ್ದಿ ಹೋಗ್ಬೇಕನ್ನೋದು. ಹಂಗಾಗಿ ನಾನು ಅಷ್ಟೇ ಏನು ಮಾಡಲಿಲ್ಲ. ಆಕೆ ನೆಬ್ಸಿದ್ದು ನಾ 8 ಗಂಟೆಗೆ ಎಬ್ಸಿದ್ದೆ. ಆಕೆ ಎದ್ದ ತಕ್ಷಣ ಟೈಮ್ ಎಷ್ಟಾಗೈತೆ ಅಂತ ಕೇಳಿದ್ಲು. 8 ಗಂಟೆ ಅಂದೆ. ಮಮ್ಮಿ ನಮ್ಮನ್ನ 8 ಗಂಟೆಗೆ ಸ್ಕೂಲಿಗೆ ಬಾ ಅಂತಂದು ಹೇಳ್ಯಾರ ಅಂತಂದು ಆಕೆ ಅಷ್ಟೊತ್ತಿಗೆ
ರೆಡಿಯಾಗಿ ಹಂಗೆ ಸ್ಕೂಲಿಗೆ ಕಳ್ಸಿದ್ನೆ. ಆಮೇಲೆ ನಾಷ್ಟ ಎಲ್ಲ ರೆಡಿ ಮಾಡಿದ್ಮೇಲೆ ಹೋಗಿ ಕರ್ಕೊಂಬಂದ್ರೆ ಆಯ್ತು ಅಂದ್ಕೊಂಡಿನಿ. ಬನ್ನಿ ಇವಾಗ ನಾವು ಬೋಂಡ ಕೂಡ ರೆಡಿಯಾಗತ್ತವ. ಪಲಾವ್ ಜೊತೆ ಬೋಂಡ ಅಥವಾ ವಡೆ ಇದ್ರೆ ತುಂಬಾ ಟೇಸ್ಟ್ ಆಕವ. ಹಂಗಾಗಿ ಇವತ್ತು ವಡ ಪಲಾವನ್ನು ಮಾಡಾಕತ್ತೀನಿ. ಪಲಾವನ್ನ ರೆಡಿ ಆಗೈತಿ. ಇವತ್ತು ಗಣೇಶನ ಹಬ್ಬ ಅಲ್ರಿ, ಹಂಗಾಗಿ ಗಣೇಶಗೆ ಹಿಡಿ ಕೊಡಬೇಕು. ಹೋಳ್ಗೆ ಮಾಡಿದ್ರೆ ಆಯ್ತಂದು ನಿನ್ನೆ ಕಡ್ಲಿಬೇಳೆ ತಂದೀನಿ. ಅದ್ರಾಗ ಅರ್ಧಕ್ಕರ್ಧ ಅಕ್ಕಿನ ಅದಾವ್ರಿ. ಇನ್ನು ಕಡ್ಲಿಬೇಳೆನ ಸ್ವಚ್ಛ ಮಾಡ್ಕೋಬೇಕು. ಸ್ವಚ್ಛ ಮಾಡಿಕೊಂಡು ಆಮೇಲೆ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಬನ್ನಿ ನಮ್ಮ ಬೋಂಡ ರೆಡಿ ಆಗಕತ್ತವ. ಇವತ್ತು ನಮ್ಮ ಮನೆಯವ್ರು ಸಹ ಇಲ್ರಿ, ಅವರು ಒಂದು 3 ದಿನ ಬರೋದಿಲ್ಲ. ನಾನು ನಮ್ಮ ಸಾನ್ವಿ ಇಬ್ಬರು ಆದ್ವಿ. ಒಂಥರ ಬೋರ್ ಅನ್ಸಕತ್ತೈತಿ. ನೋಡಿ ನಮ್ಮ ಬೋಂಡ ರೆಡಿ ಆಗ್ಯಾವ. ಅಷ್ಟು ಕ್ರಿಸ್ಪಾಗಿ ಆಗ್ಯಾವ, ಒಳಗಡೆ ಸಾಫ್ಟಾಗಿ ಕ್ರಿಸ್ಪಾಗಿ. ಈ ಕಡೆ ಪಲಾವ್ ಕೂಡ ರೆಡಿ ಆಗೈತಿ. ಬಿಸಿ ಬಿಸಿ ಬೋಂಡ ಪಲಾವ್. ಬನ್ನಿ ನಾಷ್ಟ ಮಾಡೋಣ. ಈ ಥರ ಬಿಸಿ ಬೋಂಡ ಬಿಸಿ ಪಲಾವು ನಾಷ್ಟ ಮಾಡೋಕೆ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸಾಕತ್ತೈತಲ್ಲ. ಈ ಥರ ಮಕ್ಕಳಿಗೆ ಮಾಡಿಕೊಟ್ಬಿಟ್ರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನಮ್ಮ ಸಾನ್ವಿಗೆ ಈ ಬೋಂಡ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಿನ್ನೆ ಹೇಳಿದ್ಲಕ್ಕಿ ಬೋಂಡ ಮಾಡಂತಂದು, ಹಂಗಾಗಿ ಬೋಂಡ ಮಾಡಿದ್ವಿ. ನೋಡಿ ನಾನು ಆವಾಗಲೇ ಟಿಫಿನ್ ಮಾಡ್ಕೊಂತಾನ ಒಂದು ಕಡೆ ಕುಕ್ಕರ್ನೊಳಗೆ ಬೇಳೆ ಹಾಕಿ ಕುದಿಯೋಕೆ ಇಟ್ಟಿದ್ನಿ. ಕುಕ್ಕರ್ ಒಳಗೆ ಬೇಳೆ ಹಾಕಿದ್ರೆ ಅರ್ಧಕ್ಕರ್ಧ ನೀರು ನಮ್ಮ ಗ್ಯಾಸಿನ ಮೇಲೆ ಬಂದಿರ್ತಾವ್ರಿ. ಆಮೇಲೆ ಮತ್ತು ಅದೊಂದು ಟೈಮು ಕ್ಲೀನ್ ಮಾಡೋದೊಂದು ನಂಗೆ ದೊಡ್ಡ ಕಷ್ಟ ಆಗಿಬಿಡ್ತೈತಿ. ಸದ್ಯಕ್ಕೆ ಈಗ ಅಷ್ಟೇ ಇರಲಿ. ಇನ್ನು ಬೇಳೆ ಎಲ್ಲ ಸೋಸ್ಕೊಳ್ಳೋಣ. ಬೇಳೆ ಚೆನ್ನಾಗಿ ಬೆಂದವ. ನಾವು ಕುಕ್ಕರ್ ಒಳಗೆ ಬೇಳೆ ಬೇಯಿಸ್ಕೊಂಡಿರ್ತೀವಲ್ರಿ, ಸಿಕ್ಕಾಪಟ್ಟೆ ಬೇಳೆ ಎಲ್ಲ ಚೆನ್ನಾಗಿ ಸ್ಮೂತಾಗಿ ಬೆಂದಿದ್ವು ಅಂದ್ರೆ ಆಮೇಲೆ ನಾವು ಉಣ್ಣೋರು ಬೇಕಂದ್ರೆ ತುಂಬಾ ಮೆತ್ತಗಾಗಿಬಿಡುತ್ತೆ. ಹಂಗಾಗಿ ನಾವು ನೀರನ್ನ ಚೆನ್ನಾಗಿ ಸೋದಿಸ್ಕೋಬೇಕಲ್ಲ. ಹಂಗಾಗಿ ನಾ ಏನು ಮಾಡೀನಿ, ಇಲ್ಲಿ ಜೇಡಿ ಹಾಕಿ ಬೇಳೆನ ಜೇಡಿ ಒಳಗೆ ಹಾಕಿ ನೀರು ಸೋದಿಸ್ಕೊಂಡಿರ್ತೀನಿ. ಯಾಕಂದ್ರೆ ನಾವು ಕುಕ್ಕರ್ ಒಳಗೆ ಹಾಕಿ ಹಂಗೆ ನಾವು ಬೇಳೆನ ಕುದಿಸ್ಕೊಂಡ್ರೆ ಏನೂ ಆಗೋದಿಲ್ಲ. ನಾವು ಕುಕ್ಕರ್ ಒಳಗೆ ಹಾಕಿ ಬೇಳೆ ಕುದಿಸ್ಕೊಂಡಿರ್ತೀವಲ್ಲ, ಕೆಲವೊಂದು ಬೇಳೆ ತುಂಬಾ ಸ್ಮೂತ್ ಆಗಿಬಿಡುತ್ತೆ. ಹಂಗಾಗಿ ನಾವು ಬೇಳೆ ಯಾವತ್ತಿದ್ರೂ ಈ ಥರ ಜೇಡಿ ಒಳಗೆ ಹಾಕ್ಯಂಡು ಕಂಪ್ಲೀಟ್ ನೀರು ಎಲ್ಲನೂ ಹೋಗೋವರೆಗೂ ಇದನ್ನು ನೀರೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದ್ರೆ ಹೂರ್ಣ ಗಟ್ಟಿ ಆಗುತ್ತೆ. ಬನ್ನಿ ಇವಾಗ ಹೂರ್ಣಕ್ಕೆ ಎಲ್ಲ ನೀರೆಲ್ಲ ಸೋದಿಸ್ಕೊಂಡು ಇದಕ್ಕೆ ಬೆಲ್ಲ ಹಾಕ್ಕೊಂಡಿನಿ. ನೋಡಿ ಬೆಲ್ಲ ಹಾಕ್ಕೊಂಡು ಕಲ್ಸ್ಕೊಂಡಿನಿ. ನೋಡಿ ಇಷ್ಟೊಂದು ನೀರಾಗಿಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಇದಾಗೈತಿ. ಇದೇನ್ರಿ ಕರ್ಗೈತೆ ಅಂದ್ಕೊಂಡ್ರಲ್ಲ, ಕರಗಲ್ಲ. ಅದೇ ಆರ್ಗಾನಿಕ್ ಬೆಲ್ಲ ಅಂತ ತೊಗೊಂಬಂದಾರ ನಮ್ಮ ಮನೆಯವರು. ಅದನ್ನು ಆರ್ಗಾನಿಕ್ ಬೆಲ್ಲ, ಅದು ಕರ್ಗನೈತಿ. ಅದಕ್ಕೇನು ಫುಡ್ ಕಲರು ಏನೂ ಹಾಕಿಲ್ಲ. ಹಂಗಾಗಿ ಮನೆ ಫ್ಯಾಕ್ಟ್ರಿಲಿದ್ದ ತೊಗೊಂಬಂದ, ಅದು ಕರಿ ಬೆಲ್ಲ ಅಂತಾರಲ್ಲ, ಆ ಥರ ಕರಿ ಬೆಲ್ಲ ಅದು. ಅದನ್ನು ಹಾಕಿನಿ, ಹಂಗಾಗಿ ಕರಿದಾಗೈತಿ. ಬನ್ನಿ ಇವಾಗ ಹಿಟ್ಟು ಸಹ ನಾದ್ಕೊಳ್ಳೋಣ. ಹಿಟ್ಟು ನೆನಿಬೇಕಲ್ಲ, ಹಂಗಾಗಿ ಸಾಂಬಾರು ಅದೆಲ್ಲ ಮಾಡತ್ಲೆ ಹಿಟ್ಟು ನೆನಿತೈತಿ. ನೋಡ್ರಿ, ಹಿಟ್ಟೊಳಗೆ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಯಾರ. ಜನ ವ್ಯಾಪಾರ ಮಾಡೋರು ಏನೇನೆಲ್ಲ ಮಿಕ್ಸ್ ಮಾಡ್ತಾರೆ ನೋಡಿ. ನಾನು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಯಾವುದೇ ಸಿಹಿ ಮಾಡಬೇಕಾದ್ರೂ ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡ್ವಿ ಅಂದ್ರೆ ಸ್ವಲ್ಪ ಸಿಹಿ ಅಂತ ತಿಂದಾಗೆಲ್ಲ ಸಿಹಿ ಜಾಸ್ತಿ ತಿನ್ಬೇಕು ಅನ್ಸೋದಿಲ್ಲಲ್ಲ. ಹಂಗಾಗಿ ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಹಾಕೊಂಡ್ವಿ ಅಂದ್ರೆ ಸಿಹಿ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ಸಿಹಿ ಅಷ್ಟೊಂದು ಬಾಯಿಗೆ ಸಿಹಿ ಅನಿಸೋದಿಲ್ಲ. ಹಂಗಾಗಿ ಯಾವುದೇ ಸ್ವೀಟ್ ಮಾಡಲಾವು ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕೊಂಡ್ರೆ ಸಿಹಿ ಅಷ್ಟೊಂದು ಅನಿಸ್ತಿದ್ರೆ ನಾನು ಆವಾಗಲೇ ಬೋಂಡ ಮಾಡಿದಂಥ ಎಣ್ಣೆನ ಸ್ವಲ್ಪ ಹಾಕ್ಕೊಂಡು ಇವಾಗ ಹಿಟ್ಟು ಕಲಿಸ್ಕೊಳ್ಳೋಣ. ಹಿಟ್ಟು ಸ್ಮೂತ್ ಆಗೋವರೆಗೂ ಕಲಿಸ್ಕೋಬೇಕು. ಹೋಳ್ಗೆ ಮಾಡಬೇಕಾದ್ರೆ ಸ್ವಲ್ಪ ತಿಳುವಾಗಿ ಕಲಿಸ್ಕೊತೀವಿ. ಇದು ನಾನು ಕರ್ಗಡ್ಬು ಮಾಡಕತ್ತೀನಿ, ಹಂಗಾಗಿ ಸ್ವಲ್ಪ ಹಿಟ್ಟನ್ನ ಗಟ್ಟಿಗೆ ಕಲಿಸ್ಕೊಳ್ಳೋಣ. ಬನ್ನಿ ಇವಾಗ ಹೂರ್ಣ ರುಬ್ಕೊಂಬರೋಣ.
ಸ್ವಲ್ಪ ನೀರು ಸ್ವಲ್ಪ ಹಾಕ್ಕೊಂಡು ಹೂರ್ಣ ರುಬ್ಕೊಂಡು ಅಂದೆ ನೋಡಿ. ಹೂರ್ಣ ಸ್ವಲ್ಪನೂ ತಿಳುವಾಗಿಲ್ಲ, ಗಟ್ಟಿಯಾಗಿ ಹೋಳಿಗೆ ಮಾಡೋ ಅದಕ್ಕೆ ಬಂದೈತಿ. ನಮ್ಮ ಜಾನ್ವಿ ಈ ಹೋಳಿಗೆ ಹೂರ್ಣ ನೋಡಿ ನಮ್ಮ ಮನೆಗೆ ಹೊತ್ತು ಕರಿ ಹೋಳಿಗೆ ಅಂತ ಹೇಳಾಕತ್ತಿದ್ಲು. ಬರೀ ಇವಾಗ ಹೂರ್ಣ ಎಲ್ಲನೂ ರುಬ್ಕೊಂಬರೋಣ. ನೋಡಿ ನಾನು ಹೂರ್ಣ ಎಲ್ಲ ರುಬ್ಕೊಂಬಂದಿದ್ದಾಯಿತು. ಎಷ್ಟು ಗಟ್ಟಿಯಾಗೈತಲ್ಲ, ಎಷ್ಟು ಗಟ್ಟಿಯಾಗಿದ್ರೆ ಹೂರ್ಣ ಹೋಳ್ಗೆ ಮತ್ತು ಕರ್ಗಡ್ಬು ಚೆನ್ನಾಗಿ ಬರ್ತಾವೆ. ಕರ್ಗಡ್ಬು ಚೆನ್ನಾಗಿ ಬರೋಕ್ಕಿಂತ ಹೋಳ್ಗೆ ಎಷ್ಟು ಚೆನ್ನಾಗಿ ಬರ್ತವೋ ಅಷ್ಟು ತಿನ್ನೋಕೆ ಟೇಸ್ಟ್ ಆಗಿರ್ತವೆ. ಹಂಗಾಗಿ ಬರೀ ಇವಾಗ ಸಾಂಬಾರ್ಗೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಅಲ್ಲನ ಹಾಕ್ಕೊತಾ ಇದ್ದೀನಿ. ನಾನು ಆವಾಗಲೇ ಕೊಬ್ಬರಿನ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಒಂದು ಟೊಮೊಟೊನ ಸಹ ಫ್ರೈ ಮಾಡಿ ಇಟ್ಕೊಂಡಿನಿ. ಈರುಳ್ಳಿಗೆ ಸಹ ಹಾಕ್ಕೋಬೋದು. ನಾನು ಈರುಳ್ಳಿ ಏನೋ ಹಾಕಿಲ್ಲ ಈ ಸರಿ, ಟೊಮೊಟೊ ಮಾತ್ರ ಸುಟ್ಕೊಂಡಿನಿ. ಸುಟ್ಕೊಂಡು ಟೊಮೊಟೊ ಹಾಕಂದ್ರೆ ಸಾಂಬಾರು ಟೇಸ್ಟಾಗಿರುತ್ತೆ. ನಾನು ಇದಕ್ಕೆ ಮಿಕ್ಸಿ ಮಾಡಬೇಕಾದ್ರೆ ಬೇರೆ ನೀರೇನೂ ಹಾಕ್ಕೊಳ್ಳಿಲ್ಲ. ಇದೇ ನೀರನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನಾ ಏನು ಅಡುಗೆ ಮಾಡೋದು ಡಿಟೇಲಾಗಿ ಏನೂ ತೋರಿಸಿಲ್ಲ. ಇವಾಗ ಈ ಕಡೆ ಸಾಂಬಾರು ಕೂಡ ರೆಡಿ ಆಗಕತ್ತೈತಿ. ಇಲ್ಲಿ ಹೋಳ್ಗೆಗೆ ಪಲ್ಯ ಮಾಡ್ಕೊಳ್ಳೋಣ. ಹೋಳ್ಗೆ ಜೊತೆ ಬದ್ನಿಕಾಯಿ ಪಲ್ಯ ಅಥವಾ ಈ ಥರ ಉಳ್ಳಾಗಡ್ಡಿ ಪಲ್ಯ ಇದ್ರೆ ತಿನ್ನೋಕೆ ಟೇಸ್ಟಾಗಿರುತ್ತೆ. ಹಂಗಾಗಿ ನಾನಿಲ್ಲಿ ಉಳ್ಳಾಗಡ್ಡಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೈಮ್ ಆಗ್ಬಿಟ್ಟೈತ್ರಿ, ದೇವ್ರಿಗೆ ಹೋಗ್ಬೇಕು. ಹಂಗಾಗಿ ಇಲ್ಲಿ ಕರ್ಗಡ್ಬು ಮಾಡೋಕೆ ರೆಡಿ ಮಾಡಾಕತ್ತೀನಿ. ಇವಾಗ ಸದ್ಯಕ್ಕೆ ದೇವರಿಗೆ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ಒಂದು 15-16 ಅಷ್ಟೇ ಮಾಡ್ಕೊತಾ ಇದ್ದೀನಿ. ಒಂದು 11 ದೇವರಿಗೆ, 2 ಮನೆಯಾಗ ಎಡೆ ಹಿಡಿದ್ರಾಯ್ತು, ಒಂದು 11 ಗಣಪ ಕೊಟ್ಟು ಬಂದ್ರೆ ಆಯ್ತು ಅಂತಂದು ಅಷ್ಟೇ ಮಾಡ್ಕೊಳಕತ್ತೀನಿ. ಉಳಿದಿದ್ದು ನೈಟು ಹೋಳಿಗೆ ಮಾಡ್ಕೊಂಡ್ರೆ ಆಯ್ತು ಅಂತಂದು. ಈ ಥರ ಹಬ್ಬ ಬಂದ್ರೆ ಮನ್ಯಾಗ ತುಂಬಾ ಕೆಲಸ ಬರ್ತಾವ್ರಿ. ಸಿಕ್ಕಾಪಟ್ಟೆ ಕೆಲಸ. ಅದು ಒಬ್ಬರೇ ಇದ್ರೆ ಅದೊಂಥರ ಬೇಜಾರು. ಮನೆಗೆ ಇನ್ನೊಬ್ರು ಯಾರು ಇದ್ರೆ ಮಾತಾಡ್ಕೊತ ಮಾಡಿದ್ರೆ ಅದೇನೋ ಟೈಮು ಹೋಗಿದ್ದು ಗೊತ್ತಾಗೋದಿಲ್ಲ. ಮನೆಗೆ ಒಬ್ಬರೇ ಇದ್ವಂದ್ರೆ ಮಾಡೋಕೆ ಬೋರ್ ಅನಿಸ್ತೈತಿ. ಅದ್ರಾಗ ನಮ್ಮ ಮನೆಯವ್ರು ಸಹ ಇವತ್ತು ಬರೋದಿಲ್ಲ ಅಂದ್ರೆ ಅದು ಒಂಥರ ಬೇಜಾರಾಗಿತ್ತು. ಬನ್ನಿ ಇವಾಗ ಎಲೆ ಎಲ್ಲ ಲಟ್ಟಿಸ್ಕೊಂಡಿದ್ದಾಗೈತಿ. ಒಳಗಡೆ ಹೂರ್ಣ ಇಟ್ಟು ಸ್ಟಫಿಂಗ್ ಮಾಡ್ಕೊಳ್ಳೋಣ. ಟೈಮ್ ಬಂದು 4 ಗಂಟೆ ಆಗೈತ್ರಿ. ನಾನು ಇನ್ನೂ ಇದೆಲ್ಲ ಮಾಡಿಕೊಂಡು ಮತ್ತು ಆಮೇಲೆ ಒಂದು ಟೈಮು ಮನೆ ಕ್ಲೀನ್ ಮಾಡಿಕೊಂಡು ನಾ ರೆಡಿಯಾಗಿ ಸಾನ್ವಿ ರೆಡಿ ಮಾಡಿ ಹೋಗೋತ್ಲೆ ಟೈಮ್ ಎಷ್ಟಾಗುತ್ತೋ ಗೊತ್ತಿಲ್ಲ. ಬಡ ಕರ್ಗಡ್ಬು ಮಾಡೋಣ ಬನ್ನಿ. ಯಾರ್ಯಾರೆಲ್ಲ ದೇವರಿಗೆ ಎಡೆ ಕೊಡ್ತೀರಂತ ಹೇಳ್ರಿ. ನೋಡಿ ಕರ್ಗಡ್ಬು ರೆಡಿ ಅದು. ಕರ್ಗಡ್ಬು ಎಲ್ಲ ಮಾಡಿದ್ಮೇಲೆ ಸಿಗ್ತೀನಿ. ನೋಡಿ ಎಲ್ಲನೂ ಮಾಡಿದ್ದಾಯಿತು. ಸ್ವಲ್ಪ ಇನ್ನೂ 2 ಇರಬೇಕಾದ್ರೇ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ನಿ. ಹಂಗಾಗಿ ಎಣ್ಣೆ ಕೂಡ ಚೆನ್ನಾಗಿ ಕಾದೈತಿ. ಇವಾಗ ಅದಕ್ಕೆ ಕರ್ಗಡ್ಬು ಹಾಕ್ಕೊಂಡು ಚೆನ್ನಾಗಿ ಕರ್ಕೊಳ್ಳೋಣ. ನಾವು ಎಣ್ಣೆ ಒಳಗೆ ಹಾಕೋಬೇಕಾದ್ರೆ ಸ್ವಲ್ಪ ಆವಾಗಲೇ ಜಾಸ್ತಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಸ್ವಲ್ಪ ಇದು ಬಾಯಿ ಬಿಟ್ಟಿರ್ತವೆ. ಹಂಗಾಗಿ ಎಣ್ಣೆ ಒಳಗೆ ಹಾಕೋಬೇಕಾದ್ರೆ ಬಾಯಿನ ಸ್ವಲ್ಪ ಫ್ರೆಶ್ ಮಾಡಿ ಹಾಕೊಂಡ್ರೆ ಎಣ್ಣೆ ಒಳಗೆ ಹಾಕಿದಾಗ ಬಾಯಿ ಬಿಟ್ಕೊಳ್ಳೋಣ. ನೋಡಿ ಎಲ್ಲ ಕರ್ಗಡ್ಬೆಲ್ಲ ಕರ್ದಿದ್ದಾಗೈತಿ. ಇಷ್ಟು 11 ದೇವ್ರಿಗೆ ತೆಗ್ದಿಟ್ಟಿನಿ. ಅದೊಂದು 4 ಎಕ್ಸ್ಟ್ರಾ ಆಗ್ಯಾವ. ಹಂಗಾಗಿ ಆಮೇಲೆ ಇಲ್ಲೇ 1-2 ದೇವ್ರಿಗೆ ಮನೆಯಾಗ ಎಡೆಗೆ ಹಿಡಿದ್ರಾಯ್ತು. ಆಮೇಲೆ 1-2 ನಾವು ತಿಂದ್ರಾಯ್ತು. ಏನೋ ಒಂಥರ ಖುಷಿ ಅಲ್ರಿ ಹಬ್ಬ ಬಂದ್ರೆ ಮನೆಯಾಗ. ಹಂಗಾಗಿ ಇನ್ನು ಅಷ್ಟು ಹೂರ್ಣ ಉಳ್ದೈತಿ. ಆಮೇಲೆ ನೈಟು ಹೋಳ್ಗೆ ಮಾಡಿದ್ರಾಯ್ತು. ನಾವೇ ಇಬ್ಬರೇ ಇರೋದಲ್ರಿ, ಹಂಗಾಗಿ ಹೋಳ್ಗೆ ಮಾಡಿದ್ದಾಯಿತು. ನೋಡಿ ಬೆಳಗ್ಗೆ ಪೂಜೆ ಮಾಡಿದ್ದು ಈ ಥರ ಪೂಜೆ ಮಾಡೀನಿ. ಒಂದು ಹೂನಾರ ಸಹ ತರಿಸಿದ್ನೆ ದೇವರಿಗೆ. ನಾವೇನು ಕಾಯಿ ಹೊಡಿದಿಲ್ಲ, ಹಂಗಾಗಿ ಹಂಗೆ ಎಲ್ಲಿ ಹೋಗೋದು ಅಂತಂದು ಒಂದು ಯಾಕೋ ಹೂನಾರ ಕೊಡಿಸ್ಬೇಕನ್ಸಿತ್ತು. ಹಂಗಾಗಿ ಹೂನಾರ ಕೊಡಿಸಿದ್ವಿ. ನೋಡಿ ಇವಾಗ ರೆಡಿ ಎಲ್ಲ ಆಗಿ ಬನ್ನಿ ಇವಾಗ ಗಣಪಗೆ ಹೋಗೋಣ. ನಮ್ಮ ಚಾನ್ವಿ ಕೂಡ ರೆಡಿ ಆಗ್ಯಾಳ. ಪೂಜೆಗೆಲ್ಲ ತಾಟೆಲ್ಲ ರೆಡಿ ಮಾಡಿ ಮನೆಗೆ ಎಡೆ ಇಡಬೇಕಂದೆ ಎಡೆ ಇಡೋಕ್ಕಾಗಲಿಲ್ಲ. ಯಾಕಂದ್ರೆ ಮಾಡಿದ್ದು ಅರ್ಧ ನಮ್ಮದು ತಿಂದಿದ್ರು, ಹಂಗಾಗಿ ಎಡೆ ಹಿಡಿಲಿಲ್ಲ. ಸದ್ಯಕ್ಕೆ ಬನ್ನಿ ದೇವ್ರಿಗೆ ಹೋಗಿ ಹಂಗೆ
ಬಾಗಿಲಿಗೆ ನೀರು ಹಾಕಿ ಉದ್ದಿನ ಕಡ್ಡಿ ಹಚ್ಚಿ ಇವಾಗ ಗಣೇಶನ ದರ್ಶನಕ್ಕೆ ಹೋಗಂಬ್ರಿ. ನಮ್ಮ ಜೊತೆ ನಿಮಗೂ ಕೂಡ ಗಣೇಶನ ದರ್ಶನ ಮಾಡಿಸ್ತೀನಿ. ನೋಡಿ ಗಣಪ ಇಲ್ಲಿ ಜಾಸ್ತಿ ಗಣಪನ ಬೆಳಗ್ಗೆನೇ ಕುಂದರ್ಸ್ಯಾರ. ಯಾಕಂದ್ರೆ ಈ 10 ಗಂಟೆ ಮೇಲೆ ಮುಹೂರ್ತ ಚೆನ್ನಾಗಿದ್ದಿಲ್ಲಂತೆ, ಹಂಗಾಗಿ ಬೆಳಗ್ಗೆ ಕುಂದರ್ಸ್ಯಾರ. ಎಲ್ಲ ಬಾಡಿದಂಗೆ ಆಗ್ಯಾವ ಎಲ್ಲ. ಇವಾಗ ತಿರ್ಗಾ 6 ಗಂಟೆ ಮತ್ತೆ ಪೂಜೆ ಮಾಡ್ತಾರಂತೆ. ಪೂಜಕ್ಕೆ ರೆಡಿ ಮಾಡಕತ್ತಿದ್ರು ಅವರು. ನಾವು ಅವಾಗ ಹೋಗಿದ್ವಿ. ಎಷ್ಟು ದೊಡ್ಡ ಗಣಪ ಅದನಲ್ರಿ. ಗಣಪ ಗಣಪ ಕಾಯಿ ಕಡ್ಬು ತಿನ್ನಪ್ಪ. ನಾವು ಆ ಕಡೆ ದರ್ಶನ ಮುಗಿಸ್ಕೊಂಡು ಇನ್ನೊಂದು ಕಡೆ ಗಣೇಶ ನೋಡೋಕೆ ಹೋದ್ರಾಯ್ತಂತಂದು ಗಣೇಶ ನೋಡೋಕೆ ಬಂದ್ವಿ. ಬಟ್ಟು ಅಲ್ಲಿ ಗಣೇಶನ ಕುಂದರ್ಸಿದ್ದಿಲ್ಲ. ಅದೇ ಹೇಳಿದ್ನಲ್ರಿ, ಮುಹೂರ್ತ ಚೆನ್ನಾಗಿದ್ದಿಲ್ಲ ಅಂತಂದು ಹೇಳಿದರು. ಇವಾಗ ಸಾಯಂಕಾಲ ಗಣಪನ ಕುಂದರ್ಸಾಕತ್ತಾರ. ಇವಾಗ ಜಸ್ಟ್ ಇಲ್ಲಿ ಗಣಪನ ತರಾಕತ್ತಾರ ನೋಡ್ರಿ. ಈ ಏರಿಯಾಕ್ಕೆ ಹೋದ್ರೆ ಒಂಥರ ಹಳ್ಳಿ. ಈ ಏರಿಯಾದಾಗ ಹೋಗಿಂದ ಹಂಗೆ ನಮ್ಮೂರು ನೆನಪು ಆಗ್ತಿತ್ತು. ನಾನು ಹೋದಾಗ ಇಲ್ಲೆಲ್ಲ ರಂಗೋಲಿ ಹಾಕಕತ್ತಿದ್ರು ಆ ಏರಿಯಾದವರೆಲ್ಲರೂ. ನಾವು ನಮ್ಮ ಮನೆ ತಲೆ ಗಣಪ ಕುಂತ್ರ ನಮ್ಮ ಗಣಪ ನಾಳೆ ಹೆಂಗೆ ಕುಂದಿರ್ತಾನಂದರೆ ಇವತ್ತಿನಾಗ ನಾವು ಅವಾಗೆಲ್ಲ ಸೀರೆ ಹಾಕೋದು, ರೆಡಿ ಮಾಡೋದು, ರಂಗೋಲಿ ಹಾಕೋದು ಎಲ್ಲನೂ ಮಾಡ್ತಿದ್ವಿ. ಈ ಏರಿಯಾಕ್ಕೆ ಹೋಗಿಂದ ಅದು ಒಂಥರ ನೆನಪು ಬರಾಕತ್ತಿ. ಈ ಏರಿಯಾಕ್ಕೆ ಹೋಗಿಂದ ಏನೋ ನಮ್ಮ ಊರಿಗೆ ಹೋಗಿವಿ ಏನೋ ಅನ್ಸಕತ್ತಿತ್ತು. ನೋಡಿ ಗಣಪನ ಇವಾಗ ತರಾಕತ್ತಾರ ಅವರು. ಈ ಥರ ದೊಡ್ಡ ದೊಡ್ಡ ಬ್ಯಾನರ್ ಹಿಡ್ಕೊಂಡಾರಿ ಗಣಪಂದು, ಅಲ್ಲೊಂದು ಇಲ್ಲೊಂದು. ಅಲ್ಲಿ ಗಣಪನ ತರಬೇಕಾದ್ರೆ ಅದು ಗಣಪ ವಯರೇ ಸಿಕ್ಕು ಗಣಪ ಸ್ವಲ್ಪ ಮೂವ್ ಆಗಿಬಿಡ್ತು ಹಿಂದಕ್ಕೆ. ಹಂಗಾಗಿ ಅಲ್ಲೇ ಎಲ್ಲರೂ ಗಾಡಿ ನಿಂದ್ರಿಸಿ ಪಾಪ ಗಾಡಿಯವನ್ನ ಬೈಯಾಕತ್ತಾರ. ಗಾಡಿಯವ್ ಏನು ಮಾಡ್ಬೇಕ್ರಿ, ಅದು ಗಣಪನ ಅವ್ರ ಮೇಲೆ ಕೂತವ್ರು ನೋಡಿದ್ದಿಲ್ಲ. ಅವರು ಗಾಡಿ ಹಂಗೆ ಮೂವ್ ಮಾಡ್ಯಾರ. ಹಂಗಾಗಿ ಗಣಪ ಸ್ವಲ್ಪ ಹಿಂದಕ್ಕೆ ಬೀಳಕತ್ತಿತ್ತದು. ಹಂಗಾಗಿ ಅಲ್ಲಿ ನಿಂತ್ಕೊಂಡು ಎಲ್ಲರೂ ಚರ್ಚೆ ಮಾಡಕತ್ತಾರ. ಉದಿಕವಾದ ನುತ ಚಡಚಾನದ ಸ್ಥಿತಿಯೊಳುದಿಕವಾದ ನುತ ಚಡಚಾನದ ಸಂಗಮೇಶನಿಗೆ ಶಿವಗೆ ಬೆಳಗಿರಿ ಶಿವಗೆ ಕರ್ಪೂರಂಜ್ಯೋತಿ ಬೆಳಗಿರಿ ಶಿವಗೆ ಓಂ ಮಂಜವನಾತೀತಂ ಚೈತನ್ಯಂ ಸರಸ್ವತಂ ಮಾತೀತಂ ನಿರಂಜನಂ ನಾಥಂ ಯೋಗಲಾತೀತಂ तस्मै श्री गुरु नमः। जय मंगलम जय नमः पार्वतीश्वर महादेव। श्री गजानन महाराज की जय, श्री विघ्नेश्वर महाराज की जय, श्री लंबोदर महाराज की जय, श्री जगद्गुरु बसवेश्वर महाराज की जय। जय मंगलम जय नमः पार्वतीश्वर महादेव। ಇವಾಗ ಎಲ್ಲ ಗಣಪನ ದರ್ಶನ ಮಾಡ್ಕೊಂಡು ಅಲ್ಲೆಲ್ಲ ಪೂಜೆ ಮಾಡಿದರು. ಪೂಜೆ ಮಾಡಿ ಪ್ರಸಾದ ಎಲ್ಲ ಕೊಟ್ಟರು. ನೋಡಿ ಇಂದ ಗಣಪನ ಇಟ್ಟರಲ್ಲ ಲೈಟ್ ಎಲ್ಲ ಹಾಕ್ಯಾರ. ಎಷ್ಟು ಕಲರ್ ಕಾಣಿಸಾಕತ್ತೈತಲ್ಲ. ನಮ್ಮ ಸಾನ್ವಿಗೆ ಅಲ್ಲಿ ಸಾನ್ವಿ ಫ್ರೆಂಡ್ ಇದ್ದರು. ಹಂಗಾಗಿ ಅದು ಗಣಪಂದೊಂದು ತಲೆ ಕಟ್ಕೊಳಕಟ್ರ. ಆ ತಲೆ ಕಟ್ಕೊಂಡು ಹೊಂಟಾಳ. ಅಲ್ಲೆಲ್ಲರೂ ಈಕೆ ಹೊಸ ಡ್ರೆಸ್ ಹಾಕೊಂಡು ಹೋಗಿದ್ದು ನೋಡಿ ಅಲ್ಲೆಲ್ಲರೂ ಕೇಳಾಗತ್ತೆ. ನಾವು ದರ್ಶನ ಮಾಡ್ಕೊಂಬರ್ಬೇಕಾದ್ರೆ ಅಲ್ಲಿ ಅಂಗಡಿ ಹತ್ರ ಕೇಳಾಕತ್ತಾರ. ಡ್ಯಾನ್ಸ್ ಕಾಂಪಿಟೇಷನ್ ಇರ್ತಾವಂತೆ ಆ ಗಣಪನ ತಲೆ. ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋಗಿದ್ರನ ಅಂತಂದು ಅವ್ರು ಕುಂದಿರ್ಸೋದ ಗಣಪನ ಆವಾಗಲೇ ಕುಂದಿರ್ಸ್ಯಾರ. ಇಲ್ಲ ರೀ ನಾವು ಹಂಗೆ ದರ್ಶನ ಮಾಡೋಕೆ ಹೋಗಿದ್ವಿ ಅಂತ ಹೇಳಿದ್ವಿ. ನಮ್ಮ ಸಾನ್ವಿ ಇನ್ನೊಂದು ತಲೆ ಗಣಪನ ಕುಂದಿರ್ಸ್ಯಾರಂತ. ಅಲ್ಲಿ ಸಂಜೆ ಮುಂದೆ ಆಟ ಆಡಿಸ್ತಾರ. ನಾ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಕತ್ತಿದ್ಲು. ನಾನು ಬಾಡ ಅಂತ ಹೇಳಿದೆ. ಹಂಗಾಗಿ ಅಕ್ಕಿಗೆ ಬೇಜಾರಾಗಿ ಸುಮ್ಮ ಬರಾಕತ್ತಾಳ. ನೋಡಿ ಮನೆಗೆ ಬಂದಿದ್ದಾಯಿತು. ಎಲ್ಲ ಗಣಪನ ದರ್ಶನ ಮಾಡಿಕೊಂಡು ಎಷ್ಟು ಮನೆಗೆ ಬಂದ್ವಿ. ಅಲ್ಲೊಬ್ಬರು ಆಂಟಿಯರು ಮೋದಕ ಕೊಟ್ಟರು. ಮೋದಕ ಅಂತೂ ತುಂಬಾ ಟೇಸ್ಟಿಯಾಗಿ ಮಾಡಿದ್ರು ಅವರು. ಒಂಥರ ಏನೋ ಟೇಸ್ಟಿಯಾಗಿ ತುಂಬಾ ಸಿಹಿ ಇದ್ದಿಲ್ಲ, ತುಂಬಾ ಇದು ಇದ್ದಿಲ್ಲ, ಒಂಥರ ಟೇಸ್ಟಿಯಾಗಿದ್ದು. ಹಂಗಾಗಿ
ಅವರು ಒಂದಲ್ಲ 2 ಮೋದಕ ಕೊಟ್ಟಿದ್ರು ನಮಗೆ. ಅವರಲ್ಲಿ ಪ್ರಸಾದಕ್ಕಂತಂದು ತೊಗೊಂಬಂದಿದ್ರು. ಹಂಗಾಗಿ ಅಲ್ಲಿ ಸಾನ್ವಿ ಕೈಯಕ್ಕೊಂದು ನನ್ನ ಕೈಯಕ್ಕೊಂದು ಮೋದಕ ಕೊಟ್ಟಿದ್ರು. ಮೋದಕ ತಿನ್ಕೊಂಡು ಅಲ್ಲಿದೆಲ್ಲ ಪ್ರಸಾದ ತಿನ್ಕೊಂಡು ಮನೆಗೆ ಬಂದ್ವಿ. ನಾನು ಈ ಸಾರಿ ಹುಟ್ಟಿನಲ್ರಿ, ನಮ್ಮದು 8 ವರ್ಷ ಆಯಿತು ಮದುವೆಯಾಗಿ. 8 ವರ್ಷದಾಗ ಮೊದಲಿಗೆ ಮದುವೆ ಆದ ತಕ್ಷಣ ನಾನು ಅಲ್ಲಿ ಬಟ್ಟೆ ಅಂಗಡಿ ಹೋಗಿದ್ದೆ. ಆ ಬಟ್ಟೆ ಅಂಗಡಿ ಹೋಗ್ಬೇಕಾದ್ರೆ ಅಲ್ಲಿ ಗಿಫ್ಟ್ ಕೊಟ್ಟಿದ್ರು. ಮದುವೆಯಾಗಿ 8 ವರ್ಷದ ಮೇಲೆ 3 ಸರಿ ಅಂದ್ರೆ 3 ಸರಿ ಅಷ್ಟೇ ಇದನ್ನು ಸೀರೆ ಹಾಕ್ಕೊಳ್ಳೋದ್ರಿ. ನಮ್ಮ ಸಾನ್ವಿಗೆ ಅರ್ಜೆಂಟ್ ಐತೆ, ಅಲ್ಲಿ ಗಣಪನ ನೋಡೋಕೆ ಹೋಗೋದು ಅರ್ಜೆಂಟ್ ಐತಿ. ಹಂಗಾಗಿ ಬಟ್ಟೆ ಬಡ ಬಡ ಬಿಚ್ಚಿ ಗಣಪನ ನೋಡೋಕೆ ಹೋಗ್ತೀನಂತಾಳ. ನಾನು ಟೈಮ್ ಆಗೈತಿ ಬೇಡಂತ, ಅದು ಒಂದು ಜಿಟಿ ಜಿಟಿ ಮಳೆ ಐತೈತಿ. ಹಂಗಾಗಿ ಎಲ್ಲಿ ಹೋಗೋದು ಬೇಡ ಅಂತ ಹೇಳಿದ್ರೆ ಆಕೆ ನೋಡಿ ಇವಾಗ ರೆಡಿಯಾಗಿ ಗಣಪನ ನೋಡೋಕೆ ಹೋಗ್ತಾಳ.